ಹರೇ ಶ್ರೀಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ 68. ತಸ್ಮಾದ್ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಈ ಶ್ಲೋಕದ ಭಾವಾರ್ಥ: ಹೇ ಮಹಾಬಾಹು, ಯಾವ ಪುರುಷನಿಗೆ ಇಂದ್ರಿಯಗಳ ಅರ್ಥದಿಂದ ಸರ್ವನಾಶವಾಗಿರುವುದೋ ಅಂತಹ ಬುದ್ಧಿಯು ಸ್ಥಿರವಾಗಿರುವುದು. ಬಾಹು ಎಂಬುದು ಕಾರ್ಯಕ್ಷೇತ್ರದ ಪ್ರತೀಕ. ಭಗವಂತನು ಮಹಾಬಾಹು ಎನಿಸಿಕೊಳ್ಳುವನು. ಆತನು ಕೈಕಾಲುಗಳೇ ಇಲ್ಲದೆ ಎಲ್ಲೆಡೆಯಲ್ಲೂ ಕೆಲಸ ಮಾಡುವನು. ಆತನಲ್ಲಿ ಯಾವಾತನು ಪ್ರವೇಶ ಹೊಂದುವನೋ ಅಥವಾ ಭಗವಂತಿಕೆಯ ಕಡೆಗೆ ಮುಂದೆ ಹೆಜ್ಜೆ ಇಟ್ಟು ನಡೆಯತೊಡಗುವನೋ ಅವನೂ ಸಹ ಮಹಾಬಾಹು ಎನಿಸಿಕೊಳ್ಳುವನು. ಶ್ರೀಕೃಷ್ಣ ಅರ್ಜುನ ಇಬ್ಬರನ್ನೂ ಮಹಾಬಾಹು ಎಂದು ಕರೆಯಲಾಗಿದೆ. ಇಂದ್ರಿಯ ಭೋಗಾಸಕ್ತಿಯ ಶಕ್ತಿಗಳನ್ನು ಕೃಷ್ಣ ಪ್ರಜ್ಞೆಯಿಂದ ಮಾತ್ರವೇ ಅಥವಾ ಎಲ್ಲ ಇಂದ್ರಿಯಗಳನ್ನು ಭಗವಂತನ ದಿವ್ಯ ಪ್ರೇಮದ ಸೇವೆಯಲ್ಲಿ ತೊಡಗಿಸುವುದರಿಂದ ಮಾತ್ರವೇ ಅಂಕೆಯಲ್ಲಿಡಬಹುದು. ಶತ್ರುಗಳನ್ನು ಅವರ ಶಕ್ತಿಗಿಂತ ಹೆಚ್ಚಿನ ಶಕ್ತಿಯಿಂದ ನಿಗ್ರಹಿಸುವಂತೆ ಇಂದ್ರಿಯಗಳನ್ನು ನಿಗ್ರಹಿಸಬಹುದು. ಇದು ಮನುಷ್ಯ ಪ್ರಯತ್ನದಿಂದ ಸಾಧ್ಯವಿಲ್ಲ. ಆದರೆ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸುವುದರಿಂದ ಮಾತ್ರ ಸಾಧ್ಯ. ಕೃಷ್ಣ ಪ್ರಜ್ಞೆಯಿಂದ ಮಾತ್ರವೇ ಮನುಷ್ಯನು ಸ್ಥಿತಪ್ರಜ್ಞನಾಗುತ್ತಾನೆ.